ಮೈದಳವಿ ಹರಸ್ಯಾಳ ಮಮತೆ ಮೈದಳವಿ ಹರಸ್ಯಾಳ ಹೊತ್ತಾರೆ ಬೇಕಿತ್ತು ಹತ್ತಾರು ಕೆಲಸವು ಅಟ್ಟಿಯ ಅಟ್ಟಿಯಾದನದ ಕೆನೆಹಾಲ ಹಡೆದವು ಮನೆ ಮಂದಿಗೆಲ್ಲ ಕೊಡುತ್ತಾಳ ಮನೆ ಮಂದಿಗೆಲ್ಲ ಕೊಡುತ್ತಾಳ ಮಾಸದೋದವರಿನ ಹಸಿರೆಂದು ನನ್ನವ್ವ ಬಾಲ್ಯದ ನೆನಪು ಕಣ್ಮುಂದೆ ಬಾಲ್ಯದ ನೆನಪು ಕಣ್ಮುಂದೆ ಬಂದಂಗೆ ಅಣ್ಣನ ಪ್ರೀತಿಯೇನೋ ಅಣ್ಣನ ಪ್ರೀತಿಯೇನೋ ತವರಿನ ತುಂಬ ತೆಂಗು ಕಂಗಿನ ತೋಟ ಕಂಗಳಿಗೆ ಹಬ್ಬವೋ ತಿಳು ನೋಡ ಕಂಗಳಿಗೆ ಹಬ್ಬವು ತಿಳು ನೋಡದುಕ್ಕೆಲ್ಲ ಸೀಬೆ ನೇರಳೆ ಹಣ್ಣು ಅಂಗಳದಿ ಸೀಬೆ ನೇರಳೆ ಹಣ್ಣು ಅಂಗಳದಿ ಅಮ್ಮನ ತಪ್ಪಿ ಕಣ್ಣೀರು ಹರಿಸಿದ್ದೆ ಮೃದುವ ಮದುವೆಯಾಗಿ ಪತಿ ಮನೆಗೆ ಹೊಂಟಾಗ ಮದುವೆಯಾಗಿ ಪತಿ ಮನೆಗೆ ಹೊಂಟಾಗ ಕೇಳವ್ವ ಬೇಗ ಬಿಟ್ಟಿರಲೇ ತವರೂರ ಬೇಗ ಬಿಟ್ಟಿರಲೇ ತವರೂರ ತವರು ಮನೆ ಮಗಳಿಗೆ ಮಮತೆಯ ತೊಟ್ಟಿಲು ಆರುಂಡ ತವರು ನೆನೆದಾಗ ಆರುಂಡ ತವರು ನೆನೆದಾಗ ಮನದಲ್ಲಿ ಪ್ರೇಮಮಯಿ ತಾಯವ್ವ ಕಂಡಾಳು ಪ್ರೇಮಮಯಿ ತಾಯವ್ವ ಕಂಡಾಳು ಹಳೆದವ್ವ ಚಂದಾಗಿ ಜಡೆ ತುಂಬ ಮೂಡಿಸಿ ದಿನ ದಿನವೂ ಕನಸಲ್ಲಿ ಬರುತ್ತಾಳ ದಿನ ದಿನವೂ ಕನಸಲ್ಲಿ ಬರುತ್ತಾಳ ನನ್ನಮ್ಮ ಮಮತೆ ಮೈದಳವಿ ಹರಸ್ಯಾಳ ಮಮತೆ ಮೈದಳವಿ ಹರಸ್ಯಾಳ. ರಮ್ಯಾ ಚಂಡಿಕಾರವರು ಭಾವಪೂರ್ಣವಾಗಿ ಬರೆದಿರುವಂತಹ ಹಾಡಿಗೆ ಮತ್ತೊಂದಷ್ಟು ಭಾವನೆಗಳ ಹೆಸರನ್ನ ಬೆರೆಸಿ ನಮ್ಮ ಕಿವಿಗಳಿಗೆ ಎಳೆದಂತಹ ನಿರ್ಮಲಾ ಶೇಷಪ್ಪ ಅವರಿಗೆ ಪೂರ್ವವಾದ ಧನ್ಯವಾದಗಳು. ಜೋರಾದ ಕೈಚಪ್ಪಾಳೆ, ಮಧುರವಾದ ಕೈಚಪ್ಪಾಳೆ. ನಾವಂತ ಶ್ರವಣ ಸಂಪತ್ತಿನ ಅವರಿಂದ ಒಂದು ಹಾಡು. ತಂಬೋರಿ ಬೇಡಿದವ ಭವತಿ ದಾಡಿದವ ತಂಬೋರಿ ಬೇಡಿದವ ಭವತಿ ದಾಡಿದವ ತಾಳವ ಕಟ್ಟಿದವ ಪುನರುಳು ಸೇರಿದವ ತಾಳವ ಕಟ್ಟಿದವ ಪುನರುಳು ಸೇರಿದವ ತಂಬೋರಿ ಬೇಡಿದವ ಭವತಿ ದಾಡಿದವ ತಂಬೋರಿ ಬೇಡಿದವ ಭವತಿ ದಾಡಿದವ ಗೆಳೆಯ ಕಟ್ಟಿದವ ಗೆಳೆಯ ಕಟ್ಟಿದವ ಕಳರೆಲೆಯ ಬೆಟ್ಟಿದವ ಗೆಳೆಯ ಕಟ್ಟಿದವ ಕಳರೆಲೆಯ ಬೆಟ್ಟಿದವ ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಮಾಡಿದವ ಗಾಯನ ಮಾಡಿದವ ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ನೀಡಿದವ ಭವಾತಿ ದಾಡಿದವ ತಂಬೂರಿ ನೀಡಿದವ ಭವಾತಿ ದಾಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠನೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠನೆ ಓಡಿದವ ವಿಠಲನ ನೋಡಿದವ
ಸಂತೋಷಗೊಳಿಸಿರುವ ಶ್ರೀಮತಿ ಶ್ಯಾಮಲಾ ಸಂಪತ್ತಿಲ ಅವರಿಗೆ ಧನ್ಯವಾದಗಳು. ರಾಗದಲೆಗೆ ಭಾವವೆಸುಗೆ ಸೇರಬೇಕು ಗೀತೆಗೆ. ರಾಗದಲೆಗೆ ಭಾವವೆಸುಗೆ ಸೇರಬೇಕು ಗೀತೆಗೆ. ನಾವಿಂದ ಕೋಮೀಶ್ವರವು ನಾವಿಂದ ಕೋಮೀಶ್ವರವು ಆಯಬೇಕು ಕೊರಳಿಗೆ. ರಾಗದಲೆಗೆ ಭಾವವೆಸುಗೆ ಸೇರಬೇಕು ಗೀತೆಗೆ. ನಾದಬಿಂದು ವಿನಾದಯ ಈ ಗೀತವು ಹೊರಟುವಂತೆ ಪಡೆಯದ ಸಿದ್ಧಿಯ. ರಾಗದಲೆಗೆ ಭಾವವೆಸುಗೆ ಸೇರಬೇಕು ಗೀತೆಗೆ. ಶೃಂಗಗಿರಿಗಳ ತುತ್ತದೊಡೆಯಲ್ಲಿ ಎಲ್ಲೋ ಒಂದೇ ಲಯವಿದೆ. ತಲುಪಬಹುದು ಅಲ್ಲಿಗೊಮ್ಮೆ, ತಲುಪಬಹುದು ಅಲ್ಲಿಗೊಮ್ಮೆ. ನಿರತ ಇದ್ದರೆ ಸಾಧನೆ. ರಾಗದಲೆಗೆ ಭಾವವೆಸುಗೆ ಸೇರಬೇಕು ಗೀತೆಗೆ. ದೇಹಿ ಎನ್ನುವ ಭಾವವೇನು ನಾಗರಾಣಿಯ ಅಡಿಯೊಳು. ಎಂದೋ ಒಮ್ಮೆ ಕರುಣೆ ಬಂದು, ಎಂದೋ ಒಮ್ಮೆ ಕರುಣೆ ಬಂದು ಇಳಿದು ಕೊಡುವಳು. ರಾಗದಲೆಗೆ ಭಾವವೆಸುಗೆ ಸೇರಬೇಕು ಗೀತೆಗೆ. ರಾಗದಲೆಗೆ ಭಾವವೆಸುಗೆ ಸೇರಬೇಕು ಗೀತೆಗೆ. ಸೇರಬೇಕು ಗೀತೆಗೆ. ಬಾರಿಸು ಕನ್ನಡ ಡಿಂಡಿ ಬಾಬಾ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿ ಬಾಬಾ, ಓ ಕರ್ನಾಟಕ ಹೃದಯ ಶಿವ. ಸತಂತಿ ಹರನು ಪಡಿಗೆ ಚಲಿಸು, ಸತಂತಿ ಹರನು ಪಡಿಗೆ ಚಲಿಸು. ಕಚ್ಚಾಡುವರನು ಕೂಡಿಸಿ ಒಲಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಹುಟ್ಟಿಗೆ ಬಾಳುವ ತೆರೆದರೆ ಹರಸು, ಒಟ್ಟಿಗೆ ಬಾಳುವ ತೆರೆದರೆ ಹರಸು. ಬಾರಿಸು ಕನ್ನಡ ಡಿಂಡಿ ಬಾಬಾ, ಓ ಕರ್ನಾಟಕ ಹೃದಯ ಶಿವ. ಓ ಕರ್ನಾಟಕ ಹೃದಯ ಶಿವ. ಕ್ಷಣಿಕ್ಷ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿಷಿ ಸಂತರ ಆದರ್ಶದಲ್ಲಿ, ಕವಿಷಿ ಸಂತರ ಆದರ್ಶದಲ್ಲಿ. ಸರ್ವೋದಯವಾಗಲಿ ಸರ್ವರಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ. ಬಾರಿಸು ಕನ್ನಡ ಡಿಂಡಿ ಮಹಾ, ಬಾರಿಸು ಕನ್ನಡ ಡಿಂಡಿ ಮಹಾ. ಓ ಕರ್ನಾಟಕ ಹೃದಯ ಶಿವ.
ಕರ್ನಾಟಕ ಹೃದಯ ಶಿವ ಹಸಿರಾಗಲಿ ಜಲಪಿಡಿಯಾಗಲಿ ಗಾಳಿ ಸುಗಂಧವ ಪಸರಿಸಲಿ ಮರಜಿಗುರಾಗಲಿ ಹಕ್ಕಿಗಳು ಉಳಿಯಲಿ ಹೂಹಣ್ಣಿನ ಬೆಳೆ ಸರಿಯಿರಲಿ ಹೂಹಣ್ಣಿನ ಬೆಳೆ ಸರಿಯಿರಲಿ ನೆಲ ಹಸಿರಾಗಲಿ ಜಲಪಿಡಿಯಾಗಲಿ ಗಾಳಿ ಸುಗಂಧವ ಪಸರಿಸಲಿ ಮರಜಿಗುರಾಗಲಿ ಹಕ್ಕಿಗಳು ಉಳಿಯಲಿ ಹೂಹಣ್ಣಿನ ಬೆಳೆ ಸರಿಯಿರಲಿ ಹೂಹಣ್ಣಿನ ಬೆಳೆ ಸರಿಯಿರಲಿ ತಿಳಿಯಾದ ಸರಳಿ ಬಿಳಿ ತಿಳಿ ಮೋಡಲಿ ಬಿಸಿ ಬಿಸಿ ಭಾವಗಳು ಬಯಸಲಿ ತಿಳಿಯಾದ ಸರಳಿ ಬಿಳಿ ತಿಳಿ ಮೋಡಲಿ ಬಿಸಿ ಬಿಸಿ ಭಾವಗಳು ಬಯಸಲಿ ನಗುವಾವ ಕಿರಣ ಜೀವನದೊಳಿತಿಗೆ ಅಳತೆಲ್ಲಗೆ ಹೊಸತನ ಬರಲಿ ಅಳತೆಲ್ಲಗೆ ಹೊಸತನ ಬರಲಿ ನೆಲ ಹಸಿರಾಗಲಿ ಜಲಕಿರಿಯಾಗಲಿ ಗಾಳಿ ಸುಗಂಧವ ಪಸರಿಸಲಿ ಮರಜಿಗುರಾಗಲಿ ಹಕ್ಕಿಗಳು ಉಳಿಯಲಿ ಹೂಹಣ್ಣಿನ ಬೆಳೆ ಸರಿಯಿರಲಿ ಹೂಹಣ್ಣಿನ ಬೆಳೆ ಸರಿಯಿರಲಿ. ನೀವು ತೆಗಿತೇನೆ. ಊಟ ಮಾಡುವ ಇದೀಗ ನಾನು ಎಡೆಯಲ್ಲಿ ಹೋಗ್ಬೇಕು ಕೈ ತೊಡಿ ಬಿಡಿ ಬಿಡಿ ಆಗ್ತದೆ ಭಾಳ ಇದಿಲ್ಲ ಇವರು ಯಾರು ಮನಸ್ವಿನಿ ಮಹಿಳಾ ಸಾಹಿತ್ಯ ವೇದಿಕೆಯ ಹುಟ್ಟುಹಬ್ಬದ ಈ ನಲಿವಿಗೆ ಅಥವಾ ಈ ಸಂಭ್ರಮಕ್ಕೆ ಅಥವಾ ಈ ಶಕ್ತಿ ಸ್ತ್ರೀ ಶಕ್ತಿ ಮಹಾಶಕ್ತಿಯಾಗಿ ಬೆಳಿಬೇಕು ಅನ್ನುವಂತಹ ಕಾರಣಕ್ಕೆ ಇದರ ಹಿಂದೆ ಪುರುಷ ಶಕ್ತಿ ಇದೆ. ಈಗಾಗಲೇ ಹೇಳಿದ್ವಿ ಅಲ್ವಾ? ಕೃಷ್ಣ ಬಡ್ಸರ್ ಇದೆ, ಗೋವಿಂದ ಬಡ್ಸರ್ ಇದ್ರಿ ಇದರ ಲತೀಶ್ ಇದ್ದಾರೆ, ಡಾಕ್ಟರ್ ಸಾಹೇಬ್ ಇದ್ದಾರೆ, ಹಾಗೆ ಹಿರಿಯರಿದ್ದಾರೆ. ಇವರೆಲ್ಲರೂ ಕೂಡ ಒಂದು ಪ್ರೋತ್ಸಾಹ. ನಾವೊಂದು ಕೆಲಸ ಮಾಡೋಣ, ನಾವೆಲ್ಲರೂ ಮಹಿಳೆಯರು ಈ ಪ್ರೇರಕ ಪ್ರೋತ್ಸಾಹ ಶಕ್ತಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡೋಣ. ಕನ್ನಡ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಮೊದಲ ಈ ಹಂತದಲ್ಲಿ ಮಹಿಳಾ ಅಧ್ಯಯನಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದರು. ಈಗಾಗಲೇ ಹಳೆಯ ಬೇರು ತನ್ನ ಏನು ಪೋಷಕಾಂಶವನ್ನು ನೀಡಿಯಾಗಿದೆ. ಬೆಳೆದುಕೊಳ್ಳಿ ಹೊಸ ಚಿಗುರಿಗೆ, ನೀವು ಬೆಳೆದಿದ್ದೀರಿ, ನಮ್ಮದಾಚೆಗೆ ಬೆಳೀತಾ ಬೆಳೀತಾ ನೀವು ನಿಮ್ಮದೇ ಏನು ಭಾವನೆಗಳಿಗೆ ವಿಚಾರಗಳಿಗೆ ಹಂಚಿಕೊಳ್ಳಿ. ಯಾಕೆ ಸುಂದರವಾದ ಒಂದು ಅರ್ಥಪೂರ್ಣವಾದ ವೇದಿಕೆ ಅಂತ ಹೇಳಿದ್ರೆ, ಯಾವುದೇ ಸಾಹಿತ್ಯ ಕಾವ್ಯ ಇರಬಹುದು ಅಥವಾ ಈ ಮಹಿಳಾ ಸಾಹಿತ್ಯ ಇರಬಹುದು, ಯಾವುದೇ ಇರಬಹುದು, ಈ ಅನುಭವಗಳ ಮಂತರದಲ್ಲಿ ಹೊರಬರಬೇಕು. ಈ ಪಕ್ವತೆಯಾಗುವಂಥದ್ದು ಈ ಅನುಭವಗಳ ಇದೊಂದು ಪುಟ್ಟದಾದ ಅನುಭವ ಬಸವಣ್ಣನವರ ಮಂಟಪ ಇದ್ದಲ್ಲ ಹಾಗೆ ದೊಡ್ಡದಾದ ಅದು ಈ ಅನುಭವ ಮಂಟಪದಲ್ಲಿ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಮೊದಲು ಸಬಲೀಕರಣ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಸಬಲೀಕರಣ ಎನ್ನುವಂಥ ಶಬ್ದದಲ್ಲಿಯೇ ದುರ್ಬಲ ಅಂದರೆ ದುರ್ಬಲತೆಯಿಂದ ಸಬಲರಾಗುವುದು ಎನ್ನುವ ಅರ್ಥ ಸೂಚಿತ ಆಗ್ತದೆ. ಅಂದರೆ ಮಹಿಳೆ ಅವಳ ಸ್ಥಿತಿ ಅಥವಾ ಅವಳ ಅವಸ್ಥೆ ಅದು ದುರ್ಬಲ ಸ್ವರೂಪದ್ದು
ಹೇಳ್ತಲ್ಲ ಹಾಂ ಕೇಳ್ತೇವೆ. ದುರ್ಬಲ ಸ್ವರೂಪದ್ದು ಅನ್ನುವಂತಹ ಒಂದು ಆಶಯ, ಆ ಅರ್ಥ ಆ ಶಬ್ದದಲ್ಲಿ ಅಡಗಿದೆ. ಹಾಗಾಗಿ ಪುರುಷ ಸಬಲೀಕರಣ ಎನ್ನುವಂತಹ ಒಂದು ನುಡಿಗಟ್ಟನ್ನು ನೀವು ಕೇಳಿದ್ದೀರಾ. ಪುರುಷ ಸಬಲೀಕರಣ ಅಂತ ಮಹಿಳಾ ಸಬಲೀಕರಣ ಎನ್ನುವ ಪದವೇ ಇದೆ. ಯಾಕೆಂದ್ರೆ ಅದು ಇದು ವಾಸ್ತವವನ್ನು ಹೇಳುವಂಥದ್ದು. ಮಹಿಳೆಯ ಸ್ಥಿತಿಯೇ ಅಂದ್ರೆ ಗಂಡು ಹೆಣ್ಣು, ನಮ್ಮ ಈ ಮನುಷ್ಯ ವರ್ಗದಲ್ಲಿ ಗಂಡು ಹೆಣ್ಣು ಅನ್ನುವಂತಹ ಎರಡು ಪ್ರತ್ಯೇಕ ಗುಂಪುಗಳಿದ್ವು. ಅದರಲ್ಲಿ ಮಹಿಳೆಯ ಗುಂಪು, ಮಹಿಳಾ ವರ್ಗ ಅದು ದುರ್ಬಲ ಗುಂಪು ಅನ್ನುವುದಾಗಿ ಗುರುತಿಸಲ್ಪಟ್ಟಿರುವಂಥದ್ದು. ಆದರೆ ಮಹಿಳಾ ಸಬಲೀಕರಣ ಹೇಳುವ ಮಹಿಳೆ ಎನ್ನುವಂತಹ ಪದವೇ, ಮಹಿಳಾ ಜಗತ್ತು ಎನ್ನುವಂಥದ್ದೇ ಬಹಳ ಸಂಕೀರ್ಣವಾದ ಪರಿಕಲ್ಪನೆ. ಯಾಕೆ ಅದು ಸಂಕೀರ್ಣವಾದ ಪರಿಕಲ್ಪನೆ? ಮಹಿಳೆ ಅವಳ ಸ್ಥಿತಿಗತಿ ಏಕರೂಪವಾಗಿಲ್ಲ ಎನ್ನುವುದು ನಾನಿಲ್ಲಿ ಹೇಳ ಬಯಸುವಂಥದ್ದು. ನಮ್ಮ ಆಗ ಸತ್ಯವತಿ ಅಂತ ಮಾತಾಡ್ತಾ ಹೇಳಿದ್ರು, ಅಂದರೆ ಈಗ ಮಹಿಳೆ ಬಹಳ ಮುಂದುವರೆದಿದ್ದಾಳೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾಳೆ, ಅಂದರೆ ಪ್ರಧಾನಮಂತ್ರಿ ಕೂಡ ಆಗಿದ್ದಾಳೆ ಅಂತ ಹೇಳ್ತಾ ಒಂದು ಮಾತು ಅವರು ಸೇರಿಸಿದ್ರು. ಎಲ್ಲರಿಗೂ ಅದನ್ನು ಅನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದನ್ನೇ ನಾನಿಲ್ಲಿ ಹೇಳುವಂಥದ್ದು. ನಮ್ಮ ಮಹಿಳೆಯರು ಅನೇಕ ಕಾಲಗಳಲ್ಲಿ ಬದುಕುವ ಮಹಿಳೆಯರಿದ್ದಾರೆ. ಒಟ್ಟು ಮಹಿಳಾ ಜಗತ್ತನ್ನು ನಾವು ತೆಕ್ಕೊಂಡು ನೋಡಿದರೆ ಅನೇಕ ಕಾಲಗಳಲ್ಲಿ ಬದುಕುವಂಥದ್ದು. ಅನೇಕ ಕಾಲಗಳಲ್ಲಿ ಅಂತ ಹೇಳಿದ್ರೆ ಗೊತ್ತಾಯ್ತು ಅಂತ ಭಾವಿಸ್ತೇನೆ ನಾನು. ಅಂದರೆ ತೀರಾ ಆಧುನಿಕವಾದಂತಹ ಜೀವನ ಶೈಲಿಯನ್ನು ರೂಢಿಸಿಕೊಂಡಂತಹ, ಅಂದರೆ ಪುರುಷರು ಸಿಗರೇಟ್ ಸೇರ್ತಾರೆ, ನಾವು ಸಿಗರೇಟ್ ಸೇರಿದ್ರೇನು ಅಂತ ಆ ರೀತಿಯಾಗಿ ಜೀವನ ಶೈಲಿಯನ್ನು ಅತ್ಯಂತ ಆಧುನಿಕವಾದ ರೀತಿಯಲ್ಲಿ ರೂಢಿಸಿಕೊಂಡು ಮುಂದುವರಿಯುವಂತಹ ಮಹಿಳೆಯರ ಒಂದು ಗುಂಪು ಇದೆ. ಹಾಗೆ ತೀರಾ ಶತಶತಮಾನಗಳಿಂದ ದಾಸ್ಯದ ನೆರಳಲ್ಲಿ ಇರುವಂತಹ, ಅದೇ ದಾಸ್ಯದ ಬದುಕನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಸ್ತ್ರೀ ಸಮುದಾಯ ಕೂಡ ಇದೆ, ಹೌದಲ್ಲ? ಅದೇ ರೀತಿ ಸುಶಿಕ್ಷಿತರಾಗಿ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಸಾಗಿಸುವಂತಹ, ಅಂದರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ಹೇಳಿದ ಹಾಗೆ ಅವರು ಒಂದಾಗಿ ಎಲ್ಲ ವಿಚಾರಗಳಲ್ಲಿ ಕೂಡ ಸಮಾನರಾಗಿ, ಇಲ್ಲೀಗ ಪ್ರಮೀಳಾ ಕುಲಿಕಾನ ಹೇಳಿದ್ರಲ್ವ, ಅವರ ಪತಿ ಯಾವ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ನೀಡಿದರು ಅಂತ ಹೇಳಿದ್ರಲ್ವ, ಆ ರೀತಿಯಲ್ಲಿ ಸಹಭಾಗಿಗಳೆನ್ನುವ ನಿಜಾರ್ಥದಲ್ಲಿ ಸಹಭಾಗಿಗಳಾಗಿ ತಮ್ಮ ದಾಂಪತ್ಯದ ಬದುಕನ್ನು ಮುನ್ನಡೆಸುತ್ತಿರುವಂತಹ ಮಂದಿಯೂ ಕೂಡ ಇದ್ದಾರೆ. ಅನೇಕ ರೀತಿಯಲ್ಲಿ, ಇದು ನಾನು ಕೇವಲ 3 ಉದಾಹರಣೆ ಹೇಳಿದಷ್ಟೇ, ಇನ್ನೂ ಅನೇಕ ರೀತಿಯಲ್ಲಿ ಇದೆ. ಹಳ್ಳಿಯ ಜೀವನ ಶೈಲಿ ಬೇರೆ, ಹಳ್ಳಿಯ ರೀತಿ ರಿವಾಜು ಬೇರೆ, ಸಂಪ್ರದಾಯ ಬೇರೆ, ಕಟ್ಟುಕಟ್ಟಳೆ ಬೇರೆ, ಹೆಣ್ಣಿಗಿರುವಂತಹ ನಿರ್ಬಂಧಗಳು ಬೇರೆ. ಅದೇ ರೀತಿ ಪಟ್ಟಣದಲ್ಲಿ ಅದು ಇನ್ನೊಂದು ರೀತಿಯದ್ದು. ಹೀಗಾಗಿ ಮಹಿಳಾ ಜಗತ್ತು ಅಂತ ನಮಗೆ ಒಂದು ವಾಕ್ಯದಲ್ಲಿ ಸರಳೀಕರಿಸಿ ನೋಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನಾನು. ಹಾಗಾಗಿ ಸಬಲರಾಗುವುದು ಅಂದ್ರೆ ಏನು? ಎಲ್ಲ ವರ್ಗಗಳಲ್ಲಿಯೂ ಕೂಡ ಸಬಲರಾಗುವುದು ಎನ್ನುವಂತಹ ಆ ಒಂದು ಪರಿಕಲ್ಪನೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ತೀರಾ ಹಿಂದುಳಿದ ಸ್ಥಿತಿಯಲ್ಲಿರುವಂತಹ, ತೀರಾ ದಾಸ್ಯದ ಸಂಕೋಲೆಯಲ್ಲಿ ಇರುವಂತಹ ಮಹಿಳೆಗೆ ಅದರಿಂದ ಬಿಡುಗಡೆ ಒಂದು ಮೊದಲ ಹೆಜ್ಜೆ, ಅದರಲ್ಲಿಯೇ ಕೂಡ ಒಂದು ಸಂಭ್ರಮ ಇರ್ಬೋದು, ಸಂತೋಷ ಇರಬಹುದು. ಈಗ ಉದಾಹರಣೆಗೆ ಹಿಂದೆ ವಿಧವಾ ವಿವಾಹ ಚಾಲ್ತಿಯಲ್ಲಿತ್ತು. ವಿಧವಾ ವಿವಾಹ ಚಾಲ್ತಿಯಲ್ಲಿ ಇರಲಿಲ್ಲ ಅಂದರೆ ಬಾಲ ವಿಧವೆಯರು ಪಡ್ತಾ ಇದ್ದಂತಹ ಕಷ್ಟಗಳು, ಬವಣೆಗಳು, ಇದನ್ನೆಲ್ಲ ನಾವು ಕೇಳ್ತೇವೆ. ಅವಳಿಗೆ ಒಂದು ತಿಲಕವನ್ನು ಇಡುವಂತಹ ಒಂದು ಅವಕಾಶ ಕೂಡ ಇರಲಿಲ್ಲ. ಅವಳಿಗೆ ಆ ತಿಲಕವನ್ನು ಇಡುವಂತಹ ಒಂದು ಹಕ್ಕು ಅಥವಾ ಅಂತಹ ಒಂದು ಅವಕಾಶ ಅವಳು ಅದನ್ನು ಪಡೆದುಕೊಂಡ್ಳು ಅಂತಾದರೆ, ಅಂದರೆ ಅನೇಕ ಸಮಾಜ ಸುಧಾರಕರು, ಅನೇಕ ಧಾರ್ಮಿಕ ಪುರುಷರು, ಮುಖಂಡರು ಎಲ್ಲರೂ ಕೂಡ ಈ ವಿಷಯದಲ್ಲಿ, ಅಂದರೆ ವಿಧವೆಗೆ ಬಾಲ ವಿಧವೆ ಆಗಿರುವವಳು ಅಥವಾ ವಿಧವೆಯಾದವಳು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ, ಅದರಿಂದ ವಿಮೋಚನೆ ಬೇಕು, ಅವಳು ಮನುಷ್ಯರ ಹಾಗೆ ಎಲ್ಲರ ರೀತಿಯಲ್ಲಿ ಬದುಕಬೇಕು ಎನ್ನುವಂಥ ಅವಳಿಗೆ ಬದುಕಿನ ಹಕ್ಕನ್ನು ಕೊಡಮಾಡುವ ನಿಟ್ಟಿನಲ್ಲಿ ತುಂಬ ಪ್ರಯತ್ನ ಮಾಡಿದ ಅನೇಕರಿದ್ದಾರೆ. ಆ ಫಲವಾಗಿ ಅವಳಿಗೆ ಆ ರೀತಿಯಾಗಿ ಕೇಶಮುಂಡನ ಮಾಡದೆ ಹಣೆಗೆ ತಿಲಕವನ್ನು ಇಡುವಂತಹ ಒಂದು ಅವಕಾಶ ಅವಳಿಗೆ ದೊರಕಿತು ಅಂತ ಹೇಳಿದರೆ ಅದುವೇ ಒಂದು ಬಿಡುಗಡೆ, ಅದುವೇ ಒಂದು ಸಬಲೀಕರಣದ ಒಂದು ಮೆಟ್ಟಲು ಅಂತ ಹೇಳ್ಬೋದು. ಇದು ನಾನೊಂದು ಉದಾಹರಣೆ ಹೇಳಿದ್ದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ಅಂತ. ಈಗ ಗಂಡು ಮತ್ತು ಹೆಣ್ಣು ಮಕ್ಕಳಿರುವಾಗ ಗಂಡಿಗೆ
ಉನ್ನತ ಶಿಕ್ಷಣ, ಹೆಣ್ಣಿಗೆ ಆ ಉನ್ನತ ಶಿಕ್ಷಣದ ಅವಕಾಶವನ್ನು ನಿರಾಕರಿಸಲ್ಪಟ್ಟಂಥ ಸಂದರ್ಭಗಳು ಹಿಂದೆ ಇದ್ದವು ನಮ್ಮಲ್ಲಿ. ಕಾಲಕ್ರಮೇಣ ಅಂದರೆ ನಾನು ಹೇಳೋದು ಪರಿವರ್ತನೆ ಎನ್ನುವುದು ಅದು ದಿನ ಬೆಳಗಾದರೆ ಆಗುವುದಲ್ಲ. ಹೀಗೆ ಅನೇಕ ರೀತಿಯಲ್ಲಿ ಅನೇಕ ಸಮಾಜ ಸುಧಾರಕರು ಅದೇ ರೀತಿ ರಾಜಕೀಯ ಕಾನೂನು ಕೂಡ ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡಿ ಆನಂತರ ಸಾಧಿತವಾಗುವಂಥದ್ದು. ಸಬಲೀಕರಣದ ಹೆಜ್ಜೆ ಎನ್ನುವುದು ಅಷ್ಟು ಸರಳ ಅಲ್ಲ, ಸುಲಭ ಅಲ್ಲ ಅಂತ ನಾನಿಲ್ಲಿ ಹೇಳಬಯಸುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಇನ್ನು ಹಲವು ಜಾತಿ ಮತ ಪಂಗಡಗಳು ಕೂಡ ನಮ್ಮಲ್ಲಿವೆ. ಈ ಹಲವು ಜಾತಿ ಮತ ಪಂಗಡಗಳಲ್ಲಿ ಹಂಚಿ ಹೋಗಿರುವಂಥ ಮಹಿಳೆಯರಲ್ಲಿ ಒಂದೊಂದು ನಿರ್ದಿಷ್ಟ ಜಾತಿ ಮತ ಪಂಗಡಗಳಲ್ಲಿ ನಿರ್ದಿಷ್ಟವಾದಂಥ ಕಟ್ಟುಕಟ್ಟಳೆಗಳಿವೆ, ರೀತಿ ರಿವಾಜುಗಳಿವೆ. ನಮ್ಮಲ್ಲಿಯೇ ಅಳಿಯಕಟ್ಟು ಸಂಪ್ರದಾಯ ಅಂತ ನೀವು ಕೇಳಿರ್ಬೋದು. ಮಾತೃಪ್ರಧಾನ ಇರುವಂತಹ ಕುಟುಂಬ ವ್ಯವಸ್ಥೆ ಇರುವಂತಹ ಸಮುದಾಯಗಳಿವೆ. ಆ ಮಾತೃಪ್ರಧಾನ ವ್ಯವಸ್ಥೆ ಇರುವಂತಹ ಸಮುದಾಯಗಳಲ್ಲಿ ಹೆಣ್ಣಿನ ಸ್ಥಿತಿ ಬಹುಶಃ ಪುರುಷ ಪ್ರಧಾನ ಸಮಾಜದಲ್ಲಿ ಇರುವಂತಹ ಹೆಣ್ಣಿಗಿಂತ ಮೇಲ್ಮಟ್ಟದಲ್ಲಿ ಇರಬಹುದು. ಹಾಗಿರುವಾಗ ಸಂಕೀರ್ಣವಾದದ್ದು ಮಹಿಳಾ ಜಗತ್ತು ಅಂತ ಹೇಳಿದ್ದು ನಾನು ಈ ಅರ್ಥದಲ್ಲಿ. ಈಗ ಸಬಲೀಕರಣ ಅಂತ ಆಗಲೇ ಹೇಳಿದ ಹಾಗೆ ಆ ಬಲಹೀನತೆಯ ಒಂದು ಅಸ್ತಿತ್ವವನ್ನು ನಾವು ಗುರುತಿಸಿದ ಹಾಗೆ ಅಂತ. ಆ ಬಲಹೀನತೆಯ ಸ್ವರೂಪ ಎಲ್ಲಿ, ಹೇಗೆ ಅಂದರೆ ಯಾವ ಯಾವ ರೀತಿಯಲ್ಲಿ ಬಲಹೀನತೆ ಅಥವಾ ದುರ್ಬಲಳವಳು, ಹೀಗೆ ದುರ್ಬಲ ಅಂತ ಹೇಳುವಾಗ ಕಂಪ್ಯಾರಿಟಿವ್ಲಿ ನೋಡುವಂಥದ್ದು, ತೌಲನಿಕವಾಗಿ ಅಂದರೆ ಪುರುಷ ಅವನು ಸಬಲನಾಗಿದ್ದಾನೆ ಎನ್ನುವ ನೆಲೆಯಲ್ಲಿ ನೋಡುವಂಥದ್ದು. ಹಾಗೆ ನೋಡುವಾಗ ಶೈಕ್ಷಣಿಕವಾಗಿ ಈಗ ಮೊದಲಿಗೆ ನಾವು ಗುರುತಿಸುವಂಥದ್ದು ಶೈಕ್ಷಣಿಕವಾಗಿ ಶಿಕ್ಷಣದ ಕ್ಷೇತ್ರದಲ್ಲಿ ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸಮಾಜ ಸುಧಾರಕರು, ಅದು ಈಶ್ವರಚಂದ್ರ ವಿದ್ಯಾಸಾಗರ್ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ಇಂತಹ ಸಮಾಜ ಸುಧಾರಕರು, ವೀರೇಶಲಿಂಗಂ ಪಂತೋಲು ಅಂತ ಮತ್ತೊಬ್ಬರಿದ್ದಾರೆ, ಇವರೆಲ್ಲ ಈ ಮಹಿಳೆಗೆ ಶಿಕ್ಷಣವನ್ನು ಕೊಡಿಸಬೇಕು. ಅದೇ ರೀತಿ ಕರುವೆಯವರು ಮಹಿಳಾ ವಿಶ್ವವಿದ್ಯಾಲಯವನ್ನೇ ಸ್ಥಾಪಿಸಿದರು. ಆ ಮಹಿಳೆಗೆ ಶಿಕ್ಷಣವನ್ನು ಕೊಡಿಸಬೇಕು. ಸುಶಿಕ್ಷಿತಳಾದಂಥ ಸ್ತ್ರೀ ಅವಳಲ್ಲಿ ಒಂದು ಸ್ವಾಭಿಮಾನದ ಒಂದು ಹೊಳಪು ಇರ್ತದೆ, ಅವಳಲ್ಲಿ ಒಂದು ಸ್ವಾತಂತ್ರ್ಯದ ಒಂದು ತೇಜಸ್ಸಿರ್ತದೆ. ಆ ರೀತಿಯಾಗಿ ಅವಳಿಗೆ ಯಾವುದು ತಪ್ಪು ಯಾವುದು ಸರಿ, ಹೇಗೆ ಬದುಕಬೇಕು ಎನ್ನುವಂಥ ವಿವೇಚನೆ ಇರ್ತದೆ ಎನ್ನುವ ನೆಲೆಯಲ್ಲಿ ಅವರ ಹಾಗೆ ಪ್ರತಿಪಾದನೆ ಮಾಡಿದರು. ಮಾತ್ರ ಅಲ್ಲ, ಬಹಳ ಪ್ರಯತ್ನ ಮಾಡಿದರು. ಬಾಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ಕ್ರಿಯಾತ್ಮಕವಾಗಿ ಕೂಡ ತುಂಬ ಕೆಲಸ ಮಾಡಿದರು. ಆ ನಿಟ್ಟಿನಲ್ಲಿ ಹಲವು ಬದಲಾವಣೆಗಳು ಸಂಭವಿಸಿವೆ ಅಂತ ಹೇಳ್ಬೋದು ಶೈಕ್ಷಣಿಕವಾಗಿ. ಮತ್ತೀಗ ರಾಜಕೀಯವಾಗಿ ನಿಮಗೆ ಗೊತ್ತಿದ್ದ ಹಾಗೆ ರಾಜಕೀಯ ಪ್ರಾತಿನಿಧ್ಯ ಅಂದರೆ ಶಾಸಕಾಂಗದಲ್ಲಿ ಮಹಿಳೆ ಪಾಲ್ಗೊಳ್ಳುವ ಕಾರಣದಿಂದ ಪಾಲ್ಗೊಳ್ಳದೇ ಇರುವಂಥ ಸ್ಥಿತಿಗೂ ಪಾಲ್ಗೊಂಡ ಸ್ಥಿತಿಗೂ ಖಂಡಿತವಾಗಿ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಹೇಗೆಂದರೆ ಮಹಿಳೆಯ ನಿಜವಾದ ನೈಜ ಕಷ್ಟಗಳೇನು ಎನ್ನುವುದು ಮಹಿಳೆಯರಿಗೆ ಗೊತ್ತಿರುವಷ್ಟು ಪುರುಷರಿಗೆ ಗೊತ್ತಿರುವುದಕ್ಕೆ ಬಹುಶಃ ಕಷ್ಟ ಸಾಧ್ಯ ಅಂತ ಹೇಳ್ತೇನೆ ನಾನು. ಹಾಗಿರುವಾಗ ಮಹಿಳೆಯರ ಬೇಕು ಬೇಡಗಳನ್ನು ಅಲ್ಲಿ ಶಾಸನ ಸಭೆಯಲ್ಲಿ ಅದನ್ನು ಪ್ರಸ್ತಾಪಿಸಿ ಅದಕ್ಕೆ ಅವಕಾಶವನ್ನು ಮಂಡಿಸಿ ಆ ರೀತಿಯಾಗಿ ಅದು ಶಾಸನ ಸಭೆಯಲ್ಲಿ ಶಾಸನವಾಗಿ ಬರುವ ನಿಟ್ಟಿನಲ್ಲಿ ಪಾತ್ರವನ್ನು ವಹಿಸುವುದಕ್ಕೆ ಅಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಬೇಕು ಎನ್ನುವುದು. ಈಗ 33% ಮೀಸಲಾತಿ ಅಂತ ಆ ವಿಷಯದಲ್ಲಿ ಏನಾಯಿತು ಅಂತ ನಾನು ಪ್ರತ್ಯೇಕ ವಿವರಿಸುವ ಅಗತ್ಯ ಇಲ್ಲ. ಅದಕ್ಕೆ ರಾಜಕೀಯವಾದಂತಹ ಕಾರಣಗಳಿಗೆ ಅಂದಾಗಿ ಅದು ಬಿದ್ದು ಹೋಯಿತು ಹೊರತಾಗಿ ಮಹಿಳೆಯರ ಪ್ರಾತಿನಿಧ್ಯ ಹಿಂದಿಗಿಂತ ಬಹಳಷ್ಟು ವ್ಯತ್ಯಸ್ತವಾಗಿ ಈಗ ಬಹಳಷ್ಟು ಇದೆ ಅಂತ. ಜನಪ್ರತಿನಿಧಿಯಾಗಿ ಭಾಗವಹಿಸಿದಂತಹ ಸ್ನೇಹಲತಾ ದಿವಾಕರ್ ಇಲ್ಲಿದ್ದಾರೆ. ಮಹಿಳೆ ಈ ರೀತಿ ಶಾಸಕಾಂಗದಲ್ಲಿ ಅಥವಾ ಹೀಗೆ ಶಾಸನವನ್ನು ರೂಪಿಸುವುದರಲ್ಲಿ ಅಥವಾ ಆಡಳಿತ ವಿಭಾಗದಲ್ಲಿ ಇರುವಂಥ ಸಂದರ್ಭದಲ್ಲಿ ಏನಾಗ್ತದೆ, ಯಾವ ಸಮಸ್ಯೆಗಳನ್ನು ಎದುರಿಸ್ತಾಳೆ ಅನ್ನೋದು ಬೇರೆ ವಿಚಾರ ಆಗಿರ್ಬೋದು. ಆದರೆ ಸಬಲೀಕರಣದಲ್ಲಿ ಅದು ಒಂದು ಹೆಜ್ಜೆ ಎನ್ನುವುದಂತೂ ಖಂಡಿತವಾಗಿ ಹೌದು.